ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಬೆಳಗ್ಗೆ ಎದ್ದು ಕೂಡಲೇ ಮಾರ್ನಿಂಗ್ ಕೆಲಸ ಸ್ಟಾರ್ಟ್ ಆಗೈತಿ. ಮಾರ್ನಿಂಗ್ ರೂಟಿಂಗ್ ಏನಂತ ನಿಮ್ಮೆಲ್ಲರಿಗೂ ಗೊತ್ತೈತಿ. ಯಾಕಂದರೆ ನಾನು ನೈಟ್ ಎಲ್ಲನೂ ಕೂಡ ಕಿಚನ್ ಕ್ಲೀನಿಂಗ್ ಮಾಡಿಬಿಟ್ಟು ಎಲ್ಲ ಪಾತ್ರೆ ಇನ್ನೂ ತೊಳೆದನ್ನು ಇಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಕೂಡಲೇ ಆ್ಯಸ್ ಯೂಶುವಲ್ ಅದನ್ನೆಲ್ಲನೂ ಪಾತ್ರೆ ಡ್ರೈ ಆಗಿರ್ತಾವೆ, ಹಾಗಾಗಿ ಸ್ಮೆಲ್ ಕೂಡ ಬರೋಂಗಿಲ್ಲ. ಅದಕ್ಕೆ ನಾನು ಬೆಳಗ್ಗೆ ಎಲ್ಲನೂ ಓದ್ರ ಪ್ಲೇಸಿಗೆ ಅದನ್ನ ಇಟ್ಬಿಡ್ತೇನೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಮಾರ್ನಿಂಗ್ ರೂಟಿಂಗ್ ಸ್ಟಾರ್ಟ್ ಆಗೈತೆ ಅಂತ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ಚಾನಲ್ ಹಾಕರ್ತೀರಿ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾನೆ ಲೈಕ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಈಗ ಬೆಳಗ್ಗಿದ ಟಿಫನ್ದು ಕೆಲಸ ನಡೆದೈತಿ, ಬ್ರೇಕ್ಫಾಸ್ಟ್ದು ಪ್ರಿಪ್ರೇಷನ್ ನಡೆದೈತಿ. ಬ್ರೇಕ್ಫಾಸ್ಟಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಕತ್ತೀನಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಶಾವಿಗೆನ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಕೂಡ ಯೂಶ್ವಲಾಗಿ ನಾವು ರೆಡಿಮೇಡ್ ಶಾವಿಗೆಯನ್ನು ತರಿಸಲ್ಲ. ಅಂದರೆ ನಾನು ಕೊಂಡಿದ್ದು ಸಿಗ್ತದಲ್ಲ, ಸೊ ಆ ರೀತಿಯಾಗಿ ಶಾವಿಗೆಯನ್ನು ತರಿಸಂಗಿಲ್ಲ. ನಾವು ಮನೆಯೊಳಗದು ಏನಂದ್ರೆ ಮಾಡಿಸ್ತಿರ್ತೀವಲ್ಲ, ಸೊ ಹಾಗಾಗಿ ಮಾಡಿಸಿ ಇಟ್ಟಿದ್ದೇನೆ ಮನೆಯೊಳಗೆ. ಆ ಶಾವಿಗೆನ ತೊಗೊಳಕತ್ತೀನಿ. ಫಸ್ಟಿಗೆ ಅದನ್ನು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಶಾವಿಗೆನ ಹುರ್ಕೋಬೇಕು. ಅಂದರೆ ಅದರಿಂದ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಟೇಸ್ಟ್ ಆಗ್ತದೆ. ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದು ಒಂದು ಭಾಳ ಟೇಸ್ಟಿ ಆದಂಥ ಒಂದು ರೆಸಿಪಿ ಮತ್ತು ಇನ್ಸ್ಟಂಟಾಗಿ ಮಾಡುವಂಥ ಒಂದು ಟಿಫನ್ ರೆಸಿಪಿ ಕೂಡ ಅಂತ ಹೇಳ್ಬೋದು. ಇನ್ನು ಇದಕ್ಕೆ ನಾನು ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೇನೆ, ಒಂದು 2-3 ಹಸಿಮೆಣಸಿಕಾಯಿ ತೊಗೊಂಡೇನೆ, ಆಮೇಲೆ ಕರಿಬೇವು ತೊಗೊಂಡೇನೆ, ಆಮೇಲೆ ಕೊತ್ತಂಬರಿ ತೊಗೊಂಡಿದ್ದೇನೆ. ಸೊ ಕೊತ್ತಂಬರಿ ನೀವು ನೋಡ್ಬೋದು ಗ್ರೀನ್ ಎಷ್ಟು ಚಂದ ಫ್ರೆಶ್ ಥರ ಕಾಣಿಸತ್ತಂತ. ಇದನ್ನು ನಾನು ಸ್ಟೋರ್ ಮಾಡಿಟ್ಟು 15 to 20 ಡೇಸ್ ಆಗೈತಿ, ಆದರೂ ಕೂಡ ಫ್ರೆಶ್ ಆಗಿ ಹಿಂಗೆ ಐತಿ. ಅದನ್ನು ನಾನು ಈ ರೀತಿಯಾಗಿ ಒಂದು ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ಇಟ್ಟಿರ್ತೇನೆ. ಸೊ ಈ ರೀತಿಯಾಗಿ ಇಡೋದ್ರಿಂದ ಇದು 15ರಿಂದ 20 ದಿನದವರೆಗೂ ಕೂಡ ನಿಮ್ಗೆ ಫ್ರೆಶ್ ಆಗಿ ಬರ್ತೈತಿ. ಸೊ ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡ್ತೀನಿ. ಅದಕ್ಕೂ ಕೂಡ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡಾಕತ್ತೀನಿ. ಈಗ ನಾನು ಇದಕ್ಕೆ ಕೊತ್ತಂಬರಿನೂ ಕೂಡ ಹಾಕಾಕತ್ತೇನು. ಸೊ ನೀವು ಖಾರ ಎಷ್ಟು ಬೇಕು ಅದನ್ನು ನೋಡ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ತೊಗೋಬೇಕು. ನಾನಿಲ್ಲಿ 2ರಿಂದ 3 ಮೆಣಸಿನ್ಕಾಯಿನ ತೊಗೊಂಡಿದ್ದೇನೆ. ಈಗ ಎಲ್ಲನೂ ಕೂಡ ನಾನು ಚಾಪ್ ಮಾಡಿ ಇಟ್ಕೋತೇನೆ. ಇನ್ನು ಇದಕ್ಕೆ ಟೊಮೆಟೊ ಇಷ್ಟಪಡೋರ ಟೊಮೆಟೊ ಕೂಡ ಆ್ಯಡ್ ಮಾಡಬಹುದು. ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಟೊಮೆಟೊನ ತೊಗೊಂಡಿದ್ದೇನೆ. ಎಲ್ಲನೂ ಕೂಡ ನಾನು ಈಗ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೋತೇನೆ. ಎಲ್ಲನೂ ಚಾಪ್ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ನಾನು ಶಾವಿಗೆನೂ ಕೂಡ ಹುರ್ಕೊಂಡಿದ್ದೇನೆ. ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ಹುರ್ಕೋಬೇಕು. ಅಂದರೆ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಚಂದ ಮತ್ತು ಬಿಡಿನೇ ಆಗ್ತಾವೆ ಮತ್ತು ಟೇಸ್ಟ್ ಆಗ್ತೈತಿ. ಈಗ ನೋಡಿರಿ ಬ್ರೌನ್ ಕಲರ್ ಹೆಂಗೆ ಬಂದವ ಅಂತ. ನಾನು ಹುರಿದ ಸೈಡಿಗೆ ಇಟ್ಕೊಂಡಿದ್ದೇನೆ. ಈಗ ನಾನು ಒಗ್ಗರಣೆ ಹಾಕೊಳ್ಳೋಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟೆನು. ಎಣ್ಣೆ ಕಾದ ನಂತರ ಸಾಸಿವೆ ಅದು ಹಾಕೊಂಡು ಇದಕ್ಕೊಂದು ಸ್ವಲ್ಪ ನಾನೀಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೊಳಕತ್ತೇನು. ಇದು ಹಾಕೋದ್ರಿಂದ ಟೇಸ್ಟ್ ಆಗ್ತೈತಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದು ಕೂಡಲೇ ಇದಕ್ಕೆ ಸಾಸಿವೆ ಆಮೇಲೆ ಜೀರಿಗೆನ ಹಾಕೋಬೇಕು. ಆಮೇಲೆ ಕರಿಬೇವು ಹಾಕೊಂಡಿದ್ದೇನೆ. ಆಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡಿನ ಹಾಕೊಂಡಿದ್ದೇನೆ. ಇಷ್ಟು ಚೆಂದಂಗೆ ಫ್ರೈ ಮಾಡ್ಕೋಬೇಕೆಲ್ಲನೂ. ಈಗ ಇದಕ್ಕೆ ನಾನು ಅರಿಶಿನ ಪುಡಿನ ಹಾಕೋತೇನೆ. ಅದನ್ನು ಹಾಕಿ ಫ್ರೈ ಮಾಡ್ಕೋತೇನೆ. ಅರಿಶಿನ ಪುಡಿ ಹಾಕೋದ್ರಿಂದ ನಮ್ಮ ಉಳ್ಳಾಗಡ್ಡಿ ಬೇಗ ಫ್ರೈ ಆಗ್ತಾವೆ. ಹಾಗಾಗಿ ನಾನು ಈ ಟಿಪ್ಸನ್ನು ನಿಮ್ಗೆ ಯಾವಾಗಲೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೇನೆ. ಈಗ ನಾನು ಇದಕ್ಕೆ ಟೊಮೆಟೊನು ಕೂಡ ಸೇರಿಸ್ಕೊಂಡಿದ್ದೇನೆ. ಟೊಮೆಟೊನ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೇನೆ. ಅಂದರೆ ಒಂದು 2 ನಿಮಿಷ ಫ್ರೈ ಅದರೊಳಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋದ್ರಿಂದ ಅದು ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಯ್ತಂದ್ರೆ ಅದ್ರದ್ದು ಹುಳಿ ಟೇಸ್ಟ್ನು ಕೂಡ ಬಿಡ್ತೈತಿ. ಅದಕ್ಕೋಸ್ಕರ ಕೊತ್ತಂಬರಿನೂ ನಾನು ಇದ್ರೊಳಗೆ ಹಾಕೇನು. ಯಾಕಂದ್ರೆ ಗಾರ್ನಿಷಿಗೆ ನಾವು ಮೇಲ್ಗಡೆ ಹಾಕಿದ್ವಿ ಅಂದ್ರೆ ಅದ್ರದ್ದು ಫ್ಲೇವರ್ದು ಟೇಸ್ಟ್ ಅಷ್ಟೊಂದು ಬರೋಂಗಿಲ್ಲ. ಹಾಗಾಗಿ ನಾನು ಒಗ್ಗರಣೆ ಒಳಗನ ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡಿರ್ತೇನೆ, ಅದ್ರದ್ದು ಸ್ವಲ್ಪ ಫ್ಲೇವರ್ ಇರಲಿ ಅಂತ. ಆಮೇಲೆ ಈಗ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನು. ಜೊತೆಗೆ ಸ್ವಲ್ಪ ಸ್ವೀಟ್ ಫ್ಲೇವರ್ ಇರಲಿ ಅಂತ ಸ್ವೀಟ್ಗಂತ ಒಂದು ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡಿದ್ದೇನೆ. ಆಮೇಲೆ ಈಗ ನಾನು ಅದಕ್ಕೆ ನಾವು ಎಷ್ಟು ಶಾವಿಗೆನ ತೊಗೊಂಡಿದ್ದೇವಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟೇನು ನಾನು ನೀರು ಕೂಡ ಆ್ಯಡ್ ಮಾಡಿದ್ದೇನೆ. ಜಾಸ್ತಿ ನೀರು ಹಾಕಿದ್ರಂದ್ರೆ ಶಾವಿಗೆ ಉಪ್ಪಿಟ್ಟು ಅಂದ್ರೆ ಅಷ್ಟೊಂದು ಸರಿ ಬರೋಂಗಿಲ್ಲ. ಅಂದ್ರೆ ಭಾಳ ಮೆತ್ತಗೆ ಆಗಿಬಿಡ್ತೈತೆ. ಅದಕ್ಕೊಂದು ಸ್ವಲ್ಪ ಉದ್ರೆ ಚಂದ ಬರಬೇಕಂದ್ರೆ ಅದನ್ನು ನೋಡ್ಕೊಂಡ್ಬಿಟ್ಟು ನೀರನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಬೇಕು. ಈಗ ನೀರು ಕುದಾಕಿಟ್ಟಿದ್ದು ನಾನು ನೀರು ಕುದ ನಂತರ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಶಾವಿಗೆನ ಆ್ಯಡ್ ಮಾಡಕತ್ತೀನಿ. ಇದನ್ನು ಹಿಂಗೆ ಮುಚ್ಚಿ ಒಂದು 5 ನಿಮಿಷ ನಾವು ಕುಕ್ ಮಾಡಬೇಕಾಗ್ತೈತಿ. 5 ನಿಮಿಷ ಕುಕ್ ಮಾಡಿದರೆ ನಮ್ಮ ಇನ್ಸ್ಟಂಟ್ ಆಗೋವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗ್ತೈತಿ. ಸೊ ನೀವು ಕೂಡ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಅಥವಾ ಯಾರಾದರೂ ಮಾಡ್ತೀರಿ ಅಂತಂದ್ರೆ ಅದು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ಮತ್ತು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತೀರಿ ಮರನಿಲ್ದ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಇಂಥದ್ದು ಒಂದು ಹೊಸ ವಿಡಿಯೋಗೆ ಸಿಗ್ತೀನಿ. ಅಲ್ಲಿವರೆಗೆಲ್ಲರಿಗೂ ಬಾಯ್, ಟೇಕ್ ಕೇರ್.